ಗುಡ್ ಮಾರ್ನಿಂಗ್ ಗೈಸ್. ಆ್ಯಂಡ್ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಇವರ ಮುಖ ನೋಡಿ ಗುಡ್ ಮಾರ್ನಿಂಗ್ ಹೇಳಿರಾ. ಅವ್ರು ಎದ್ದು ರೆಡಿಯಾಗಿ ಆಯ್ತು ಗೈಸ್. ಇದೇ ಡ್ರೆಸ್ಸಲ್ಲಿ ಕಾಲಾಡ್ಕಕ್ಕೆ ಹೋಗೋದು. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಅನದರ್ ವ್ಲಾಗ್. ನಾವು ಕೂಡ ನಾನು ಸಹ ಇದೇ ಡ್ರೆಸ್ಸಲ್ಲಿ ಹೋಗೋದು, ನೈಟ್ ಇದು ಡ್ರೆಸ್ಸಲ್ಲೇ. ಆ್ಯಂಡ್ ಚಹಾ ಕೊಟ್ಟಿದ್ದಾರೆ ಅಕ್ಕ. ಇದನ್ನ ಕುಡ್ದು ಇನ್ನು ಸೀದಾ ಹೊರಡುದೆ ಗೈಸ್. ಹೋಗುದಾ? ಚಲೋ ಲೆಟ್ಸ್ ಗೋ. ನನ್ನ ಮುಖ ಆಮೇಲೆ ತೋರಿಸ್ತೇನೆ ಗೈಸ್. ಫಸ್ಟ್ ಚಹಾ ಕುಡಿತೇನೆ ಆಯ್ತಾ. ಇವತ್ತು ಸಂಡೇ ಎಷ್ಟನೇ ತಾರೀಕ? 17th ಗೈಸ್. ಆ್ಯಂಡ್ ಲಾಗ್ ಶುರು ಮಾಡಿದ್ದೇನೆ, ಸೊ ಕೀಪ್ ವಾಚಿಂಗ್. ಗೈಸ್ ಹೊರಟ್ವಿ ನಾವು ಬರ್ತಿ 5:45. ಸೊ ನೋಡ ಕಲ್ಲಡ್ಕ ಹೋಗ್ಬೇಕಾದ್ರೆ ಎಷ್ಟು ಗಂಟೆ ಆಗುತ್ತೆ ಅಂತೇಳಿ. ನೋಡಿ ರಾಣಿಗಳು ಹಿಂಗಿದ್ದಾರೆ. ಇಲ್ಲಿ ಎದುರಲ್ಲಿ ಮಲ್ಲಿಕ ಅಕ್ಕ ಇದ್ದಾರೆ ಗೈಸ್. ಆನ್ ದ ವೇ ಹೋಗ್ಬೇಕಾದ್ರೆ ಆಂಟಿ ಮತ್ತೆ ಅಂಕಲ್ ಕೂಡ ಬಂದ್ರು. ಎಂತ ಮರ ಎಷ್ಟೊತ್ತು ಕಾಯ್ದು ನಿಮಗೆ? ಆಂಟಿ ನೋಡಿ ಗೈಸ್, ಜಿಗ್ಗ ಜಿಗ್ಗ. ಅಂಕಲ್ ಹಾಯ್. 7 ಗಂಟೆ ಬರ್ತಿ. ಅಂಡ್ ಕಲ್ಲಡ್ಕಕ್ಕೆ ಬಂದ್ವಿ KT ಹೋಟೆಲ್ಗೆ. ಸೊ ಆಂಟಿನವ್ರು ಆ ಸೈಡ್ ಕುತ್ಕೊಂಡಿದ್ರು, ನಾವು ಎಲ್ಲ ಈ ಸೈಡ್ ಕುತ್ಕೊಂಡಿದ್ದೇವೆ. ನಾನು ಆರ್ಡರ್ ಮಾಡಿದ್ದೇವೆ, ಸೊ ಬರುತ್ತೆ ಈಗ. ಆ್ಯಂಡ್ ಇಲ್ಲಿ ತಿನ್ಬಿಟ್ಟು ಸೀದಾ ಕಲ್ಲಡ್ಕಕ್ಕೆ ಹೋಗಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಮತ್ತೆ ಪೂಜೆ ಸ್ಟಾರ್ಟ್ ಆಗ್ತದೆ. ಅಲ್ಲಿದ್ದಾರೆ ನೋಡಿ ಗೈಸ್, ಅಲ್ಲಿದ್ದಾರೆ. ಅವರಿಗೆ ಕ್ಯಾಮರಾ ಆನ್ ಮಾಡಿದ್ರೆ ಗೊತ್ತಿಲ್ಲ, ಪೋಸ್ ಕೊಡ್ಲಿಕ್ಕೆಲ್ಲ ಗೊತ್ತುಂಟು ಅವರು. ನಾನು ಆರ್ಡರ್ ಮಾಡಿದ್ದೀವಿ. ಕೆಲವರು ಪಲಾವ್ ಅಂತೆ, ಸೆಟ್ ದೋಸೆ ಅಂತೆಲ್ಲ ಆಗಿದೆ. ಬರ್ಲಿ ಅಂತ ವೇಟಿಂಗ್ ಗೈಸ್. ಗೈಸ್ ಇಲ್ಲಿ ನಾವು ಹೂ ತಗೊಂಡ್ವಿ ಅಲ್ಲಿ ಪೂಜೆಗೆ. ಫ್ರೆಶ್ ಅಪ್ ಆಗಿ ಹೊರಡಿ ಎಲ್ಲ ಆಯಿತು. ನನಗೆ ಸಾರಿ ಹಾಕೊಂಡಿದ್ದಾನೆ. ಸೊ ಲೆಟ್ ಇಸ್ ಗೋ ಗೈಸ್, ಹೋಗೋಣ. ಆ್ಯಂಡ್ ಕೂದಲೆಲ್ಲ ವೆಟ್ಟಿದೆ ಗೈಸ್. ಫ್ರೆಶ್ ಅಪ್ ಆಗಿ ಸೀದಾ ಬಂದಿದೆ ಅಲ್ವಾ. ವೇರ್ ಮಾಡಿದ್ದೆಲ್ಲ ಗೈಸ್, ಅದೇ ಸಾರಿ ವೇರ್ ಮಾಡಿದ್ದೇನೆ, ಬಿಕಾಸ್ ಕಾಟನ್ ಅಲ್ವಾ ಅದಕ್ಕೆ. ಸೊ ಚಲೋ. ಆ್ಯಂಡ್ ಇವಳು ರಪ್ಪ ರೆಡಿ ಆಗ್ತಿದ್ದಾಳೆ ಗೈಸ್. ಇದಕ್ಕೆಲ್ಲ ಮೇಕಪ್ ಬೇಕಾ ಗೈಸ್? ನೋಡಿಲಿ ಝೂಮ್ ಹಾಕ್ಲ. ಫ್ರೆಶ್ ಅಪ್ ಆಗಿ ರೆಡಿ ಆದ ನಂತರ ಬಂದಿದ್ದೆ ದೇವಸ್ಥಾನಕ್ಕೆ. ನಾವು ದೇವಸ್ಥಾನ ಮೇಲ್ಗಡೆ ಇರೋದು ಗೈಸ್, ನೋಡಿರ್ತೀರ ನನ್ನ ವ್ಲಾಗಲ್ಲಿ. ಆ್ಯಂಡ್ ಅಲ್ಲೆಲ್ಲ ಪ್ರಿಪೇರ್ ಮಾಡ್ತಾಯಿದ್ರು ಮಾವನವರೆಲ್ಲ. ಆ ಗ್ಯಾಪಲ್ಲಿ ನಾನೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡೆ. ಮತ್ತೆ ತೊಗೊಳಕ್ಕಾಗುತ್ತೋ ಇಲ್ವೋ ಅನ್ನೋ ಒಂದು ಇದರಲ್ಲಿ ಮೊದಲೇ ತೊಗೊಂಡಿಟ್ಕೊಂಡಿದ್ದೆ. ಆ್ಯಂಡ್ ಅವರು ದರ್ಶನ ಬರೋರು ಸ್ವಲ್ಪ ಲೇಟಾಗಿ ಬಂದರೆ, ಸೊ ಹಾಗಾಗಿ ಎಲ್ಲ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಯಿತು. ಆ್ಯಂಡ್ ಅವ್ರ ದರ್ಶನ ಬರುವಾಗ ಹೇಳ್ತಾರಲ್ಲ, ಸೊ ಅದನ್ನೆಲ್ಲ ನಾನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್ ಅದೆಲ್ಲ ಬೇಡ ಅಂತ ಅಂದ್ಕೊಂಡು. ಆ್ಯಂಡ್ ಅಲ್ಲಿ ಏನು ಹೇಳ್ತಾರೆ ಅವ್ರನ್ನ ಅದನ್ನ ಕೇಳೋಣ ನಾನು ಫಸ್ಟು ಅಂತ ಅಂದ್ಕೊಂಡು ಏನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಸ್ವಲ್ಪ ಅವರಿಗೆ ದರ್ಶನ ಬರೋ ಟೈಮಲ್ಲಿ ವೀಡಿಯೋ ಮಾಡಿದ್ದೀನಿ. ಆ ಕ್ಲಿಪ್ಪಿಂಗ್ನ ನಾನು ಇದರಲ್ಲಿ ಆ್ಯಡ್ ಮಾಡ್ತೀನಿ, ಸೊ ನೋಡಿ ಅಷ್ಟೇ. ಆ್ಯಂಡ್ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಅಷ್ಟೇನು ಏನು ಶೆಕೆ ಅಂತ ಫೀಲ್ ಆಗ್ತಿರಲಿಲ್ಲ. ಒಂದು ಕಾಟನ್ ಸ್ಯಾರಿ ವೇರ್ ಮಾಡಿದ್ದೆ ಗೈಸ್. ಅಲ್ಲಿ ಮರದಲ್ಲಿ ನೆಕ್ಕರೆ ಮಾವಿನಕಾಯಿ ಇದೆ ಗೈಸ್, ಅದನ್ನ ಕೊಯ್ತಾ ಇದ್ದಾರೆ ಇಲ್ಲಿ ದೇವಸ್ಥಾನದ ಹತ್ರ. ಕಾಯಡ್ಡೆ ನೆಕ್ಕರೆ ಕಾಣಿಸ್ತಿದೆ ಗೈಸ್ ನಿಮ್ಗೆ? ಅಲ್ಲೊಂದಿದೆ. ಎಲ್ಲ ಇತ್ತು ಇಲ್ಲಿ ಊಟಕ್ಕೆ. ಊಟ ಮಾಡಲಿಕ್ಕೆ ರೆಡಿ ಮಾಡ್ತಿದ್ರೆ ಗೈಸ್. ದಾದಾಪುರಂಡು ರೈಸ್, ಉಪ್ಪಿನಕಾಯಿ, ಪಪ್ಪಡ ಗೈಸ್. ಮತ್ತೆಂತ
ಪಲ್ಯ ಕೊಂಚ ಗಸಿ ಈ ಜಂಕ್ ಪಾಡ್ರತ್ ಉಂದದ ಎಂತದ ಕಜಿಪ್ ಅಂತ ಗೈಸ್. ಮತ್ತೆಂತ ಇದು ಸಾಂಬಾರ್, ಟೊಮೆಟೊ ಸಾಂಬಾರ್, ಮತ್ತೆ ವೈಟ್ ರೈಸ್ ಇದೆ, ಅಲ್ಲಿ ಬ್ರೌನ್ ರೈಸ್ ಇದೆ, ಮತ್ತೆ ಪಾಯಸ, ಹೋಳಿಗೆ ಅಲ್ಲೇ ಉಂಟು ಗೈಸ್. ಈ ಪೊಂಜೋ ನೋಡಿ ಇದಕ್ಕೆ ಬೇಗ ಬಂತು, ಸುಮ್ನೆ ತಮಾಷೆಗೆ. ಇಲ್ಲಿ ಅಲ್ಲಿಗೆ ನಮ್ಮ ಸುಬ್ಬು, ಇಲ್ಲಿ ನೋಡಿ ವಂಶಿ ಫುಲ್ ಮುಂಡಲಿದ್ದಾನೆ ಗೈಸ್. ಮಾನಿಚಿಲ್ ಮಾಡಿಸಿದ್ದು ಮೇಲ್ಗಡೆ ಮನೆ ದೊಡ್ಡ ಗೈಸ್, ಹಾಗಾಗಿ ಅಲ್ಲೇ ಊಟ ಇತ್ತು ಮಧ್ಯಾಹ್ನದ್ದು. ಆ್ಯಂಡ್ ಈವ್ನಿಂಗ್ ಭೂತಕ್ಕೆ ಬಡಿಸೋದು ಅಂತ ಹೇಳ್ತಾರಲ್ಲ, ಸೊ ಅದು ಕೂಡ ಇತ್ತು. ಅದು ನಾನ್ ವೆಜ್ ಊಟ. ಊಟ ಅಂತೂ ಚೆನ್ನಾಗಿತ್ತು. ಥ್ಯಾಂಕ್ ಯು ಗೈಸ್. ಒಂದು ಕಾಲ್ ಟೈಮ್ ಆ್ಯಂಡ್ ಆಯಿತು ಮಾನಿಚ್ರೇಲ್ ಊಟ ಎಲ್ಲನೂ ಆಯಿತು. ಆ್ಯಂಡ್ ಸಂಜೆ ಭೂತಕ್ಕೆ ಬಡಿಸೋದು ಅಂತ ಹೇಳ್ತಾರಲ್ಲ ಅದು ಇದೆ. ಸೊ ನಾನು ಸ್ವಲ್ಪ ಮೊಬೈಲ್ ಚಾರ್ಜ್ ಇಡ್ತೇನೆ ಆ್ಯಂಡ್ ಡ್ರೆಸ್ ಚೇಂಜ್ ಮಾಡ್ತೇನೆ ಆ್ಯಂಡ್ ಆಮೇಲೆ ಸಿಗ್ತೇನೆ ಗೈಸ್. ಓಕೆ ಬಾಯ್ ಬಾಯ್. ಇವಾಗ ಒಂದು ಚಂದ ನಿದ್ದೆ ಮಾಡಬೇಕು ಗೈಸ್, ಆಗ್ತಾಯಿಲ್ಲ ನನಗೆ. ಬಾಯ್ ಗೈಸ್. ಇಲ್ಲಿ ನೋಡಿ ನೈಟ್ ಆಗಿದೆ ಆ್ಯಂಡ್ ಸುಕ್ಕ ಆಗ್ತಿದೆ ಆ ಕಡೆಯಿಂದ ಚಿಕನ್. ದೆನ್ ಅಲ್ಲಿ ನೋಡಿ ಅಲ್ಲಿ ಬಡಿಸ್ತಾ ಇದ್ದಾರೆ. ಅಲ್ಲಿ ನಾನು ಚಿಕನ್ ಎಲ್ಲ ಕ್ಲೀನ್ ಮಾಡ್ತಾರಲ್ಲ ಅದ್ರಲ್ಲಿ ತೋರಿಸಿಲ್ಲ, ಬಿಕಾಸ್ ತಲೆನೋವು ಅಂತೇಳಿ ಮಲಗಿದೆ ಗೈಸ್. ಎದ್ದಿದ್ದೆ ಲೇಟ್. ನಾನು ಊಟಕ್ಕೆ ರೆಡಿ. ಗೈಸ್ ಈಗ ಊಟಕ್ಕೆ ನೋಡಿ ಇವಳು ರೆಡಿ. ಇದಕ್ಕೆಂತಲೇ ಬಂದದ್ದು. ಬರ್ಪೇರು ಗೈಸ್. ಊಟ ಬಡಿಸ್ಲಿಕ್ಕೆ ಇಲ್ಲಿ ಸುದೀಕ್ಷಾ ಅಂಡ್ ಸಾಂಬಾರ್ ಬಡಿಸ್ಲಿಕ್ಕೆ ಇಲ್ಲಿ ನಮ್ಮ ಚಿನ್ಮರಿ. ಸಾಕು 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 ಸಾಕು. ಇಲ್ಲಿ ಇದು ಅಗೆಲಿದ್ದು ಬಡಿಸ್ಲಿಕ್ಕೆ ನಮ್ದು ಅಮ್ಮಿ. ಮತ್ತೆ ಸುಕ್ಕ ಇವರು ಮಹೇಂದ್ರ ಅನ್ನ. ಮಾತಾಡಲಿ ಇತ್ತಿತ್ತೇನ ಗಮ್ಮತ್ ಹೆಂಕ್ಯಾವ್ ತಂಬಿಲ್ಲ ಊಟ. ಆ್ಯಂಡ್ ಊಟ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್. ಓಕೆ ಬಾಯ್ ಗೈಸ್. ಗುಡ್ ಆಫ್ಟರ್ನೂನ್. ಆ್ಯಂಡ್ ಇವತ್ತು ಮಂಡೇ 12 ಅಲ್ಲ 18 ಗೈಸ್. ಡೇಟ್ ಒಂದು ನೆನಪಿರಲ್ಲ. ಸೊ ಊಟ ಆಗಿ ಹೊರಟ್ವಿ ನಾವು ಉಜಿರೆಗೆ. ಆ್ಯಂಡ್ ನನ್ನ ಜೊತೆ ಇವತ್ತು ಪ್ರೀತು ಕೂಡ ಬರ್ತಿದ್ದಾನೆ, ರಜೆ ಇದೆ ಅಲ್ವಾ. ಸೊ ಬರ್ತೇನೆ ಅಂತ ಹೇಳ್ತಿದ್ದಾನೆ. ನಾಳೆ ವಾಪಸ್ ಹೊರಟ್ರೆ ನಾನು ಬರುವುದೇ ಬೇಡ ಅಂತಂದೆ. ಇಲ್ಲ 1 ವೀಕ್ ಇಲ್ಲ 3-4 ಡೇಸ್ ಕೂರ್ತೀನಿ ಅಂತಂದಿದ್ದಾನೆ. ಸೊ ಅದಕ್ಕೆ ಕರ್ಕೊಂಡು ಹೋಗ್ತಿದ್ದೇನೆ ಅವನನ್ನು. ಆ್ಯಂಡ್ ಗುಂಡಲ್ಲಿ ರೆಡಿ ಆಗ್ತಿದ್ದಾಳೆ ಗೈಸ್, ಕಾಣಿಸ್ತಿದ್ಯಾ ಆ ರೂಮಲ್ಲಿ ರೆಡಿ ಆಗ್ತಾವಳೆ. ಸೊ ಊಟಕ್ಕೆ ಟೊಮೆಟೊ ಸಾಂಬಾರ್, ದಿನ ಫಿಶ್ ಫ್ರೈ ಮಾಡಿದ್ರಮ್ಮ. 3:15 ಆಯಿತು ಗೈಸ್, ಹೊರಟ್ವಿ ನಾವು. ಸೊ ಲೆಟ್ಸ್ ಗೋ. ಬಾಯ್ ಬಾಯ್ ಕಲ್ಲಡ್ಕ. ನೋಡಿ ರೆಡಿ ಆಗ್ತಾವಳೆ. ನಾವು ಹೊರಟ್ವಿ, ಇವನು ಹೊರಟಿದ್ದಾನೆ ಇವಾಗ ಬರ್ತೇನೆ ಅಂತ ಹೇಳಿ ಹೊರಟಿದ್ದಾನೆ ಗೈಸ್. ಇವತ್ತು ಬಂದು ನಾಳೆ ಹೋಗುದಾದ್ರೆ ಬರುದೇ ಬೇಡ ಅಂತ ಹೇಳಿದ್ದೇನೆ. ನೋಡ ಕೂತ್ಕೋತಿಯಲ್ಲ, ಇಲ್ಲ ಅಂತ ಈಗಲೇ ಇಲ್ಲ ಅಂತ ಹೇಳ್ತಿದ್ದಾನೆ. ನೋಡ ಆಂಟಿನವ್ರು ಹೊರಟಿದ್ರು ಗೈಸ್ ಕಾಸರಗೋಡಿಗೆ. ಅವ್ರನ್ನ ಸಾರಿ ಎಲ್ಲ ಬಿಚ್ಚಿಸಿ ಕೂರಿಸಿದ್ರು ನೋಡಿ ಅಲ್ಲಿ. ಟಾಟಾ ಬಾಚು 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 ಟಾಟಾ ಮಂಪ್ಲಿ ಮುಲಂಜಿ ಟಾಟಾ ಮನ್ಪಿಯಾ ಟಾಟಾ ಮಂಪು ಟಾಟಾ ಮಂಪ್ಲಿ ಟಾಟಾ ಟಾಟಾ. ನೋಡಿದ್ರಲ್ಲಿ ಬಿಸಿದ ಬಲ ಬಲ ಯಾವ ಮೊಬೈಲ್ ಓದ್ತೀನಿ. 5:30 ಬರ್ತಿ ಆ್ಯಂಡ್ ಉಜಿರೆಗೆ ರೀಚ್ ಆಯ್ತಾ. ನಮಗೆ ಸೀಟ್ ಸಿಗಲಿಲ್ಲ ಗೈಸ್. ಆಮೇಲೆ ಲಾಸ್ಟಲ್ಲಿ ಸಿಕ್ತು ಸೀಟು. ಆ್ಯಂಡ್ ಬಂದ್ವಿ. ಅವನೊಬ್ಬ ಮುಂದೆ ಕೂತಿದ್ದಾನೆ, ಚಹಾ ಕುಡ್ದು ಮತ್ತು ಅವನಿಗೆ 2 ಜೊತೆ ಡ್ರೆಸ್ ಆಗಬೇಕು. ಸೊ ಅದನ್ನೆಲ್ಲ ಪರ್ಚೇಸ್ ಮಾಡಿ ಸೀದಾ ಮನೆಗೆ ಹೋಗೋದು ಗೈಸ್. ಅವನನ್ನು ತೋರಿಸ್ಲ ಚಂದ ಮಲಗಿದ್ದಾನೆ ಗೈಸ್ ಆಯ್ತಾ ಬಸ್ಸಲ್ಲಿ.
ಆಯಿತು ಗೈಸ್, ಕ್ಯಾಮರಾ ಹೊಡಿ ಆಗ್ತದೆ ನಂದೀಗ. ಆಮೇಲೆ ಸಿಗ್ತೇನೆ. ಕೇಜಿ ನೂಡಲ್ಸ್ ಬಂತು ನೋಡಿ, ಚಂದ ಉಂಟಾ? ಚಂದ ಇಲ್ವ ಮಾರೆ? ಇವನ್ ಮರ್ಯಾದೆ ತೆಗಿತಾನೆ ಗೈಸ್, ಆಯ್ತಾ? ಇವನಿದಾನಲ್ಲ ಕಂಡ್ರ ಕುಟ್ಟಿ. ಅವನಿಗೆ ಡ್ರೆಸ್ ತಗೊಳ್ಳಿಕ್ಕೆ ಅಂತ ಇವರ ಶಾಪಿಗೆ ಬಂದದ್ದು ನಾವು. ಈ ಪಂಜೋ ಇದು ನೋಡ್ತಾ ಇದ್ದೇವೆ. ಯಾವ ಮನೇಲಿ ಹಾಕ್ಲಿಕ್ಕೆ ಗೈಸ್, ಮನೇಲಿ ಹಾಕ್ಲಿಕ್ಕೆ ಇಷ್ಟು ರೇಟ್ ಇದು ಬೇಕಾ? ಬೇಡಲ್ಲ. ಹಾ, ಪೈಸೆ ಯಾರು ಕೊಡ್ತಾರೆ? 6:30. ಸೊ ಬಂದ್ವಿ ನಾವು ಮನೆಗೆ. ಆ್ಯಂಡ್ ಅವ್ನು ಬಂದು ಕೂಡ ಹೊಸ ಡ್ರೆಸ್ ಹಾಕ್ಕೊಂಡು ಅವನ ಡ್ರೆಸ್ ಬಿಚ್ಚಿಟ್ಟು ಅಂಗಡಿಗೆ ಹೋಗಿದ್ದಾನೆ ಗೈಸ್, ಬಾಲ್ ಬೇಕಂತೆ. ನಂಗೆ ಡೌಟ್ ಅವನು 1 ವಾರ ನಿಲ್ಲೋದು, ನೋಡೋಣ ಏನಾಗುತ್ತೆ ಅಂತ ಹೇಳಿ. ಸೊ ನಾನು ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಗುಂಡು ಮನೆಗೆ ಹೋದ್ಲು. ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ಆ್ಯಂಡ್ ಮೊನ್ನೆ ಪುತ್ತೂರಿಗೆ ಹೋಗಿದ್ದಲ್ಲ, ಅಲ್ಲಿ ಪುತ್ತೂರಲ್ಲಿ ನಾನು ರಿಟರ್ನ್ ಪುತ್ತೂರಲ್ಲಿ ಇಳಿಬೇಕಾದ್ರೆ 2 ಮಕ್ಕಳು ನಂಗೆ ಸಿಕ್ಕಿದ್ರು. ಕ್ಯೂಟ್ ಇದ್ರು 2 ಮಕ್ಕಳು, ಚಿಕ್ಕ ಮಕ್ಕಳು. ಅವರು ನೋಡಿ ನನ್ನ ರೀಲ್ಸಲ್ಲಿ ನೋಡ್ತಾರಂತ ಅವರು. ಸೊ ಬಂದು ಮಾತಾಡ್ಸಿದ್ರ. ಸೊ ಖುಷಿ ಆಯ್ತು ನನಗೆ. ಇಷ್ಟು ಚಿಕ್ಕ ಚಿಕ್ಕ ಮಕ್ಕಳು ಗೈಸ್ ಅದು. ಆ್ಯಂಡ್ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೋಸ್ ಆಫ್ ಲವ್. ಬಾಯ್.